ಸಭಾಧ್ಯಕ್ಷರೇ, ಇವತ್ತಿನ ದಿವಸ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನದ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಿದೆ. ಗೌರವಾನ್ವಿತ ಕುಮಾರಸ್ವಾಮಿ ಅನ್ನೋರು, ಜಗದೀಶ್ ಶೆಟ್ಟರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಕೂಡ ತಮ್ಮ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಚಾರದಲ್ಲಿ ಸರ್ಕಾರ ಹಸಿರು ನಿಶಾನೆಯನ್ನು ನಮ್ಮ ಸೌದಿಯವರು ಹೇಳಿದಾಗೆ 2013ರಿಂದ ಈಗ 2017ವರೆಗೂ ಕೂಡ ಅವರ ಪರವಾದಂತಹ ಕಾಳಜಿಯನ್ನು ಇಟ್ಟುಕೊಂಡು, ಅವರ ಬದುಕಿನ ಬಗ್ಗೆ ಗಮನವನ್ನು ಇಟ್ಟುಕೊಂಡು ಪ್ರತಿ ವರ್ಷವೂ ಕೂಡ ಅವರಿಗೆ ಸಹಾಯ ಆಗುವ ರೀತಿಯಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ಹೆಚ್ಚಳ ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನು ತಾವೆಲ್ಲರೂ ಗಮನಿಸಿದಿರಿ. ಈಗಾಗಲೇ ಮಾಧ್ಯಮಗಳಲ್ಲಿ ಮತ್ತು ಕುಮಾರಸ್ವಾಮಿ ಅವರು ಹೇಳಿದರು, ಸಚಿವರು ಅಲ್ಲಿ ಹೋಗಿದ್ದರು, ಸರಿಯಾದ ರೀತಿಯಲ್ಲಿ ಅವರಿಗೆ ಭರವಸೆಯನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು, ಮತ್ತು ಕೆಲವು ಹೋಗೇ ಇಲ್ಲ ಅಂತಲೂ ಕೂಡ ಬಿಂಬಿಸಿದ್ದಾರೆ. ನಿನ್ನೆ ಸಂಜೆ ನಾನು ಅವರನ್ನು ಭೇಟಿ ಮಾಡಿ ಇದುವರೆಗೂ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಪಾಲು, ಅದಲ್ಲದೆ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ಅವರ ಬೇಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಒತ್ತಾಸೆಯಾಗಿ ಅವರಿಗೆ ಏನನ್ನ ಮಾಡ್ಬೋದು ಅದನ್ನು ಸಹ ನಾವು ಮಾಡಿದ್ದೇವೆ. ಇದರಲ್ಲಿ ನಿನ್ನೆ ಹೋದಂಥ ಸಂದರ್ಭ ಮನವರಿಕೆ ಮಾಡಿಕೊಟ್ಟ ನಂತರದಲ್ಲಿ ಅವರಿಗೆ ಸಮಾಧಾನ ಆಗದೇ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೊಟ್ಟು ಅಲ್ಲಿಂದ ಅವರನ್ನು ಕರ್ಕೊಂಡು ಬಂದು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯನ್ನು ಸಹ ಮಾಡಿಸಿದೆ. ನಿನ್ನೆ ಏಕಾಏಕಿಯಾಗಿ ಅವರು ಮಾತನಾಡಿದ ನಂತರದಲ್ಲಿ ನಾವು ಇದನ್ನು ಹಿಂತಗೊಳ್ಳೋದಿಲ್ಲ, ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ತೀರ್ಮಾನವನ್ನು ಸಂಜೆ ಏಕಾಏಕಿಯಾಗಿ ಮಾಡಿದ್ದಾರೆ. ರಾತ್ರಿ ಅಷ್ಟು ಹೊತ್ತಿನಲ್ಲಿ ನಮ್ಮ ಮನಸ್ಸಿಗೆ ಬಹಳ ನೋವಾಗತ್ತೆ. ಹೋರಾಟವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬೀದಿಯಲ್ಲಿ ಮಲಗತಕ್ಕಂಥದ್ದು, ಶೌಚಾಲಯ ಇಲ್ಲದೆ ಇರತಕ್ಕಂಥದ್ದು, ಈ ರೀತಿಯದ್ದು, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು, ಇವೆಲ್ಲವನ್ನೂ ಬಿಟ್ಕೊಟ್ಟು ಅವರು ಹೋರಾಟ ಮಾಡ್ತಾರೆ ಅಂದರೆ ನಮಗೂ ನೋವಿದೆ. ಆದರೆ ಇವತ್ತು ನಾನು ನಮ್ಮ BBMP ಚೇರ್ಮನ್ರಿಗೂ ಹೇಳಿದ್ದೇನೆ, ಕಮಿಷನರ್ ಅವ್ರಿಗೂ ಹೇಳಿದ್ದೇನೆ, ಅವ್ರಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ ಮತ್ತು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ವತಿಯಿಂದಲೂ ಕೂಡ ಅಲ್ಲಿಗೆ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಕೂಡ. ಯಾಕೆಂದರೆ ಇಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೆಣ್ಮಗಳಲ್ವಾ ಅಂತ ಕೇಳ್ತಲೇ ಇರ್ತೀರಿ. ಆ ಹೆಣ್ಮಗಳಾಗಿರೋದ್ರಿಂದಲೇ ಅವರ ಕಷ್ಟಕ್ಕೆ ನಾವು ಅರ್ಥಕೊಂಡು ಪೂರ್ವಭಾವಿಯಾಗಿ ಅವರಿಗೆ ಹೇಳಲಿಕ್ಕೆ ಅವರು ಇವತ್ತು ಕಂಟಿನ್ಯೂ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿ ಬರಲಿಲ್ಲ. ಬಹುಶಃ ಇದಕ್ಕೆ ಸಮಾಧಾನ ಆಗಬಹುದು ಹೆಚ್ಚಳ ಮಾಡೋದಕ್ಕೆ ಅಂತ ತಿಳ್ಕೊಂಡಿದ್ವಿ. ಇವತ್ತಿಂದ ಅವರಿಗೆ ಎಲ್ಲ ಸೌಲಭ್ಯಗಳು ಕೂಡ ಅವರಿಗೆ ಒದಗಿಸ್ಕೊಡ್ತಕ್ಕಂಥದ್ದಕ್ಕೆ BBMP ಅವ್ರಿಗೆ ನಾನು ಈಗಾಗಲೇ ಹೇಳಿದ್ದೀನಿ. ಬಹುಶಃ ಎಲ್ಲವೂ ಅವರಿಗೆ ಸಹಕಾರ ಸಿಗ್ತದೆ. ನೀವು ಹೇಳಿದ್ದನ್ನು ಒಂದೂ ಮಾಡಿಲ್ರಿ, ಅಲ್ಲಿ ನೀವು ಆದೇಶ ಮಾಡಿದ್ರೆ ಪಾಲನೆ ಮಾಡ್ಬೇಕಲ್ಲ ಅವರು. ಈಗ ಆದೇಶ ಬೆಳಿಗ್ಗೆ ಹೇಳಿದ್ದೇವೆ, ಅದಕ್ಕೆ ಕಾಲಾವಕಾಶ ಕೊಟ್ಕೊಂಡು ಅವರು ಆ ಕೆಲಸಗಳನ್ನ ಮಾಡ್ತಾರೆ, ಆ ಒಂದು ಸೌಲಭ್ಯವನ್ನು ಅವರಿಗೆ ಒದಗಿಸ್ಕೊಡ್ತಾರೆ. ಅಷ್ಟನ್ನ ತಮ್ಮ ಗಮನಕ್ಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಮಾನ್ಯ ಸಭಾಪತಿಗಳೇ, ನಾನು ಕಂಡ ಹಾಗೆ ಇನ್ನೂ ಹೆಚ್ಚಳ ಮಾಡಬೇಕು ಅಂತಕ್ಕಂತಹ, ಈಗೇನು 7,000 ಇದೆ, ನಮಗೆ ಇನ್ನೂ 10,000 15,000 ಬೇರೆ ಸ್ಟೇಟ್ನಲ್ಲಿ ಗೋವಾ ಮತ್ತು ಕೇರಳದಲ್ಲಿ ಮಾಡಿದ್ದಾರೆ, ಆ ಮಾದರಿಯಲ್ಲಿ ಮಾಡಿ ಅಂತಕ್ಕಂಥ ಬೇಡಿಕೆ ಅವರಲ್ಲಿದೆ. ಕನಿಷ್ಠ 10,000 ಆದರೂ ಮಾಡಿ. 7,000 ಮಾಡಿದಿರಿ, ಇಲ್ಲ ಅನ್ನೋದಿಲ್ಲ, ಆದರೆ ಇನ್ನೂ 3,000 ಹೆಚ್ಚಿಗೆ ಮಾಡಿ. ಹಾಗಂತೇಳಿ ಸರ್ಕಾರಕ್ಕಾಗಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ಅವರು ಶಾಪ ಅಂತೂ ಖಂಡಿತ ಹಾಕಿಲ್ಲ. ಅವರು ದೇ ಆರ್ ಹ್ಯಾಪಿ ವಾಟ್ ವಿ ಡಿಡ್, ಬಟ್ ಅದಕ್ಕಿಂತಲೂ ಹೆಚ್ಚಿನ ಸಂತೋಷ ಅವ್ರಿಗಾಗಬೇಕಾಗಿದೆ, ಹೆಚ್ಚಿನ ರೀತಿಯಲ್ಲಿ ಅವರ ಬದುಕಿಗೆ ಆಸರೆ ಬೇಕಾಗ್ತಿದೆ ಅಂತಕ್ಕಂಥ ಬೇಡಿಕೆ ಇಟ್ಟಿರೋದ್ರಿಂದ ಈ ಸರ್ಕಾರ ಬಹುಶಃ ಆ ಹೆಣ್ಣು ಮಕ್ಕಳ ಕಣ್ಣೀರ ಶಾಪಕ್ಕೆ ಗುರಿ ಆಗುವುದಿಲ್ಲ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಅಂತಕ್ಕಂಥ ಮಾತನ್ನು ಹೇಳೋಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಅವರು ಹೆಚ್ಚು ಕೆಲಸಗಳನ್ನು ಜಿಲ್ಲಾಧಿಕಾರಿಗಳು ಹಾಕ್ತಾ ಇರ್ತಾರೆ ಅಂತಕ್ಕಂಥ ಬೇಡಿಕೆ ಬಂದಾಗಲೂ ಸಹ
ನಾವು ಸರ್ಕ್ಯುಲರ್ನ ಇಶ್ಯೂ ಮಾಡಿ ಬಹಳ ಸ್ಟ್ರಿಕ್ಟಾಗಿ ಹೇಳಿದ್ದೇವೆ. ಎಲ್ಲೂ ಕೂಡ ಅವರಿಗೆ ಸೆಂಟ್ರಲ್ ಗೌರ್ಮೆಂಟಿನ ಸೆನ್ಸಸ್ ಇರ್ಬೋದು ಅಥವಾ ವೋಟರ್ಸ್ ಇದು ಮಾಡ್ತಕ್ಕಂಥದ್ದು ಇರ್ಬೋದು, ಅದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸಗಳನ್ನು ಅವ್ರು ಮಾಡಲೇಬೇಕು ಅಂತಕ್ಕಂಥದ್ದು ಏನಿದೆ ಆ ಪ್ರಕಾರವಾಗಿ ಮಾಡ್ತಾರೆ. ಒಂದು ವೇಳೆ DC ಅವರೇನಾದರೂ ರಿಕ್ವೆಸ್ಟ್ ಮಾಡಿದಾಗ ಇವರಾಗ ವಾಲಂಟಿಯರ್ ಆಗಿ ಏನಾದ್ರು ಮಾಡ್ತಿದ್ದಾರೆ, ಯಾಕೆಂದ್ರೆ ಅಲ್ಲೂ ಸ್ವಲ್ಪ ಏನಾದ್ರು ಹಣ ಸಿಗುತ್ತೆ, ಜೀವನಕ್ಕೆ ಆಧಾರ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ ಒಂದ್ ನಿಮಿಷ ಅದನ್ನೇ ಒಂದ್ ನಿಮಿಷ ತಿಂಗಳಿಗೆ 50 ರೂಪಾಯಿ ಕೊಡ್ತಾರೆ ಎಕ್ಸ್ಟ್ರಾ ಪ್ರಭಾರಿ, 50 ರೂಪಾಯಿ ತಿಂಗಳಿಗೆ. ಒಂದ್ ನಿಮಿಷ 50 ರೂಪಾಯಿ ಕೂಡ ಅವರಿಗೆ ಆಸರೆ ಆಗ್ಬೋದು ಅಂತ ಹೋಗ್ಬೋದು. ನಾನು ಅದನ್ನ ತಪ್ಪು ಅಂತ ನಾನು ಅಂತಾ ಇಲ್ಲ. 50 ಬೇಕು, 500 ಬೇಕು, 5,000 ಬೇಕು, ನಾನು ಅದನ್ನ ಡಿನೇ ಮಾಡ್ತಾ ಇಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಮ್ಮ ವತಿಯಿಂದ DC-ಗಳಿಗೆ ಅವ್ರಿಗೆ ಹೆಚ್ಚಿನ ಹೊರೆ ಹಾಕಬೇಡಿ ಅಂತಕ್ಕಂಥದ್ದನ್ನ ಪದೇ ಪದೇ CEO-ಗಳಿಗೆ ಹೇಳ್ತಲೇ ಇರ್ತೀವಿ ಮತ್ತು ಸರ್ಕ್ಯುಲರ್ ಇಶ್ಯೂ ಮಾಡಿದ್ವಿ. ಅದನ್ನು ಸಹ ತಮ್ಮ ಗಮನಕ್ಕೆ ಕೊಟ್ಟಿದ್ದೀನಿ. ನಿನ್ನೆ ನಾವು ಹೇಳಿದ ನಂತರ ಮೊನ್ನೆ ಕುಮಾರಸ್ವಾಮಿ ಅವರು ಹೋದಾಗ ಯಾವ ರೀತಿಯಲ್ಲಿ ನಾವು ಇಲ್ಲಿಂದ ವಾಪಸ್ ಹೋಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು, ಅದೇ ರೀತಿ ನಮಗೂ ಕೂಡ ಅವರು ನಾವು ಕಂಟಿನ್ಯೂ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರೆ, ಈ ಕೆಲಸವನ್ನು ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕು ಅಂತಕ್ಕಂಥದ್ದಕ್ಕಿಂತಲೂ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ತವ್ಯ ನಮ್ಮದು, ನಾವು ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ರಾಜ್ಯ ಸರ್ಕಾರ ಈ 4 ವರ್ಷಗಳಲ್ಲಿ ಅವರಿಗೆ ಆಸರಿಯಾಗಿ ನಿಂತಿದೆ. ಮಾನ್ಯ ಸಭಾಧ್ಯಕ್ಷರೇ, ನಮಗೆ 2010-11ರಲ್ಲಿ UPA ಸರ್ಕಾರ ಇದ್ದಾಗ 90% ಸೆಂಟ್ರಲ್ ಗೌರ್ಮೆಂಟ್, 10% ಸ್ಟೇಟ್ ಗೌರ್ಮೆಂಟ್ ಕೊಡ್ತಿತ್ತು. ಆಗ 2010-11ರಲ್ಲಿ 1,500 ರೂಪಾಯಿ ಇದ್ದದ್ದನ್ನು 3,000 ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಿದರು. ತದನಂತರದಲ್ಲಿ ಯಾವುದೇ ಸರ್ಕಾರ, ರಾಜ್ಯ ಸರ್ಕಾರಗಳಾಗಲಿ, ತದನಂತರದಲ್ಲಿ ಕೇಂದ್ರ ಸರ್ಕಾರವಾಗಲಿ ಯಾವುದೇ ಹಣವನ್ನು, ಗೌರವ ಧನವನ್ನು ಅವರಿಗೆ ಹೆಚ್ಚಿಸಲಿಲ್ಲ, ಹಿಂದಿನ ಸರ್ಕಾರವನ್ನು ಹಿಡ್ಕೊಂಡು. 2013-14ರಿಂದ ಪ್ರತಿ ವರ್ಷವೂ ಹೆಚ್ಚಿಗೆ ಮಾಡಿಕೊಂಡು ಈಗ ಈ ರಾಜ್ಯ ಸರ್ಕಾರದ ವತಿಯಿಂದ ಕೊಡ್ತಾ ಇರ್ತಕ್ಕಂಥದ್ದು 5,000 ಸುಮಾರು 200 ರೂಪಾಯಿಗಳನ್ನು ಕೊಡ್ತಾ ಇದೆ. 5,200 ಒಂದು ನಿಮಿಷ 5,200 ಒಂದು ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ನಿಮಿಷ 5,200 ಈ ವರ್ಷದ ಹಿಡ್ಕೊಂಡು ನಾ ಹೇಳ್ತಾ ಇದ್ದೀನಿ. ಈ ವರ್ಷ ಹೈಕ್ ಮಾಡಿರೋದನ್ನು 5,200 ರೂಪಾಯಿ ಕೊಡ್ತೇವೆ. ಇನ್ನು ಕೇಂದ್ರ ಸರ್ಕಾರ ಕೊಡ್ತಿರೋದು 60-40 ಮಾಡ್ತೀವಿ. ಈಗ 60-40ಲಿ ಒಂದು ನಿಮಿಷ ಸರ್, ಮುಗಿಸ್ತೀನಿ ಸರ್, ನಾನು ಮುಗಿಸ್ತೀನಿ. ಕೇಂದ್ರ ಸರ್ಕಾರ 1,000 ನಾನು ಮಾತನ್ನ ಹೋಗ ಕಟ್ಟಾಗ್ಬಿಡುತ್ತೆ. ತಮ್ಮಷ್ಟು ರಾಜ್ಯ ಸರ್ಕಾರ 3,000 ಹೇಳುದು ಅವ್ರು ಮನೆ ಪತ್ರದಲ್ಲಿ ಈಗ ಇಲ್ಲಿಯವರೆಗೂ ಕೂಡ 2013-17ವರೆಗೂ 5,200 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. 90% 10% ಇದ್ದದ್ದನ್ನು ಕೇಂದ್ರ ಸರ್ಕಾರ ಈಗ 60-40 ಮಾಡಿದರ ಹಿನ್ನೆಲೆಯಲ್ಲಿ ಈಗ ಅದರ ಷೇರು ಬರೀ 1,800 ರೂಪಾಯಿಗಳು. ಕೇಂದ್ರ ಸರ್ಕಾರದ್ದು 1,800 ರೂಪಾಯಿಗಳು. ಈ ನಮ್ಮ ರಾಜ್ಯ ಸರ್ಕಾರದ್ದು 5,200 ಸೇರಿ ಈಗ 7,000ಕ್ಕೆ ನಾವು ಹೆಚ್ಚಿಸಿದ್ದೇವೆ. ಅದು ಈ ನಮ್ಮ ಸರ್ಕಾರದ ವತಿಯಿಂದ ಆಗಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಅವರ ಬೇಡಿಕೆ, ಅದು ಅಗತ್ಯತೆಯೂ ಕೂಡ ಇದ್ದರೂ ಸಹ ನಾವು ಬೇರೆ ಬೇರೆ ಈ ಹಿಂದೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಸಲಹೆ ಕೊಟ್ಟರು, ಬೇರೆ ರವಿಯಣ್ಣ ಸಲಹೆ ಕೊಟ್ಟರು. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಏನಾಗಿದೆ ನೋಡಿ, ಅದನ್ನು ಸಹ ನೋಡಿದ್ದೇನೆ. ಈ ಗೋವಾ ಸ್ಟೇಟ್ ಇಸ್ ಅ ಸ್ಮಾಲ್ ಸ್ಟೇಟ್ ಆ್ಯಂಡ್ ಟೆರಿಟರಿ, ನಮ್ಮ ಯೂನಿಯನ್ ಟೆರಿಟರಿ ಏನಿದೆ ಪಾಂಡಿಚೇರಿ, ಇಲ್ಲೆಲ್ಲನೂ ಕೂಡ 15,000 ಕೊಡ್ತಾರೆ. ಅಥವಾ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ ಈ ಥರದಲ್ಲಿ 6,000, 7,500, 8,500 ಈ ರೀತಿಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ಗೆ ಹೋಲಿಸಿದ್ರೆ ಅದು ಕೂಡ ತುಂಬ ದೊಡ್ಡ ಸ್ಟೇಟ್ ಆಗ್ತದೆ. ಈ ರೀತಿಯ ಸಣ್ಣ ಪುಟ್ಟ ತಾರತಮ್ಯ ಇದೆ. ಆದರೆ ನಾವು 7,000ವರೆಗೂ ರೀಚ್ ಆಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ
ನಿನ್ನೆ ನಾನು ಹೋಗಿ ಅವರ ಮನವರಿಕೆಯನ್ನು ಮಾಡಿಕೊಡುವಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಬಂದು ನಾನು ಪ್ರಯತ್ನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಕನ್ವಿನ್ಸ್ ಮಾಡ್ತಕ್ಕಂತಹ ವಿಚಾರದಲ್ಲಿ ಭಾಳ ಪ್ರಯತ್ನ ಪಟ್ಟರು. ನೋಡ್ರಮ್ಮ, ನಾನು ಈ ವರ್ಷ ಮಾಡಿದ್ದೇನೆ, ಮುಂದಿನ ವರ್ಷಕ್ಕೂ ನಿಮಗೆ ಸಹಾಯ ನಾನು ಮಾಡ್ತೇನೆ ಖಂಡಿತವಾಗ್ಲೂ ಅಂದರೂ ಒಪ್ಪಲಿಲ್ಲ. ಆ ನಂತರದಲ್ಲಿ ಆಯ್ತಮ್ಮ, ಇವಾಗ ಬಡ್ಜೆಟ್ ಮಂಡನೆ ಆಗಿದೆ, ಈ ಬಡ್ಜೆಟ್ ಡಿಸ್ಕಷನಲ್ಲಿದೆ, ಈ ಸಂದರ್ಭದಲ್ಲಿ ನನಗೆ ಮೊನ್ನೆ ನನ್ನ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಇದೆ, ಅದನ್ನು ಮುಗಿದ ನಂತರ ಮತ್ತೆ ನಾವು ಕೂರೋಣ, ಮಾತಾಡೋಣ, ಏನು ಸಹಾಯ ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತಕ್ಕಂಥದ್ದು ಕೂಡ ಮುಕ್ತವಾಗಿ ಅವರು ಹೇಳಿದ್ದಾರೆ. ಆದರೂ ಸಹ ಅವರಿಗೆ ಸಮಾಧಾನ ಆಗಿಲ್ಲ. ಆದ್ದರಿಂದ ಈ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ, ಈ ಒಂದು ವಿಷಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಅವರು ಇದಲ್ಲದೆ, ನಾನು ಇದು ಸಣ್ಣದು ಅನ್ನಿಸ್ಬೋದು, ಸಣ್ಣದೇ ನನ್ನ ಪ್ರಕಾರವಾಗಿ, ಆದರೂ ಸಹ ಅವರ ಮನವಿಗಳಿಗೆ ಸ್ಪಂದಿಸಿ, ನಾನು ಬಂದ ನಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮರಣ ಹೊಂದಿದರೆ ಅನುಕಂಪದ ಆಧಾರದ ಮೇಲೆ ಅವ್ರ ಮಕ್ಳಿಗೆ ತಗೋಬೇಕು ಅಂತ ಬೇಡಿಕೆ ಇಟ್ಟರು. ನಾವು ಅದಕ್ಕೂ ಕೂಡ ಆಯಿತು ಅಂತ ಆದೇಶ ಮಾಡಿ ಕೊಟ್ಟಿದ್ದೇನೆ. ಮುಂದೆ ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಸಲ ಪೇಮೆಂಟ್ ಬರ್ತಿತ್ತು, ಸ್ಟೇಟ್ ಗೌರ್ಮೆಂಟ್ದು ಒಂದು ಸಲ ಪೇಮೆಂಟ್ ಬರ್ತಾ ಇತ್ತು, ಅದೊಂದು 15 ದಿವಸ, ಇದೊಂದು 15 ದಿವಸ ಆಗ್ತಿತ್ತು. ಎರಡು ಒಟ್ಟಿಗೆ ಬಂದು ನಮ್ಮ ಕೈ ಹತ್ತುತ್ತೆ ಅಮ್ಮವ್ರೆ ಅಂತಂದರು. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ, ಅದೂ ಸರಿಪಡಿಸಿ ಒಂದೇ ಹೆಡ್ ಆಫ್ ಅಕೌಂಟ್ ಬರಲಿ 1.5 ವರ್ಷ ಗುದ್ದಾಡಿ ಅದನ್ನೂ ಮಾಡಿಸ್ಕೊಟ್ಟಿದ್ದೇನೆ. ಜೊತೆಗೆ ಮರಣ ಪರಿಹಾರ ಕಾರ್ಯಕರ್ತರಿಗೆ 20,000 ಇತ್ತು ಮತ್ತು ಸಹಾಯಕರಿಗೆ 10,000 ಇತ್ತು. ಅದನ್ನು ಈಗ ಸಮಾನಾಂತರವಾಗಿ 50,000 ರೂಪಾಯಿಗೆ ಏರಿಸಿದ್ದೇವೆ, ಅವರು ತಾರತಮ್ಯ ಮಾಡಿಲ್ಲ. ಇಡಗಂಟು 20,000 10,000 ಆಯಿತು ಕಾರ್ಯಕರ್ತರಿಗೆ ಸಹಾಯಕರಿಗೆ, ಅದು ಕೂಡ ವ್ಯತ್ಯಾಸ ಆಗಲಾರ್ದಂಗೆ ಪ್ರತಿಯೊಬ್ಬರು ದುಡಿಯೋ ಜೀವಗಳು, ಸಹಾಯಕಿ ಆದ್ರೇನಂತೆ ಕಾರ್ಯಕರ್ತೆ ಆದ್ರೇನಂತೆ ಅವ್ರಿಗೂ ಕೂಡ 55,000 ಸಮಾನಾಂತರವಾಗಿ ಮಾಡಿದ್ದೇವೆ. ಈ ರೀತಿಯಾಗಿ ಮತ್ತೆ ಈ ನಮ್ಮ NPS ಫಂಡ್ಗಳನ್ನು ಕೂಡ 50% ನಾವೇ ಸರ್ಕಾರದವ್ರು ಕಟ್ಟಿ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಹೀಗೆ ಅವರಿಗೆ ಏನೇನು ಕೇಳ್ತಾರೆ, ಏನು ಸಾಧ್ಯತೆ ಇದೆ, ನಾವು ಬಂದ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ನಾವು ಅವರಿಗೆ ಸಹಕಾರವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಈಗಾಗಲೇ ಬಹುಶಃ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾವು ಎಷ್ಟು ಕೋಟಿಗಳನ್ನು ನಾವು ಬಂದ ನಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನದ ಮೇಲೆ ಖರ್ಚು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಮತ್ತೆ ಇನ್ನು ಮಿಕ್ಕ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮುಂದೆ ಮಂಡಿಸ್ತಾರೆ. ಮಾನ್ಯ ಸಭಾಧ್ಯಕ್ಷರು, ನಮಸ್ಕಾರ.